ಹಾಯ್ ಫ್ರೆಂಡ್ಸ್. ಡಾರ್ಕ್ ನೈಟ್ ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಪೂರ್ಣ ಅಂಡ್ ವಿಧಾರ್ಥ, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಆಹಾ OTT ಪ್ಲಾಟ್ಫಾರ್ಮ್. ಕಥೆ ಶುರುವಿನಲ್ಲಿ ರೋಷನ್ ಮತ್ತು ಹೇಮಾ ಇಬ್ರು ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ ಅಲ್ಲಿ ಮೀಟ್ ಮಾಡ್ತಾರೆ ಮತ್ತೆ ಅವರಿಬ್ಬರ ಮಧ್ಯೆ ಲೈಟ್ ಆಗಿ ಲವ್ ಆಗುತ್ತೆ. ಹೇಮಾ ಆಲ್ರೆಡಿ ಅಲೆಕ್ಸ್ ಜೊತೆ ಮ್ಯಾರಿಡ್ ಲೈಫ್ ಅಲ್ಲಿ ಇರ್ತಾಳೆ. ಅಲೆಕ್ಸ್ ಹಾಗೂ ಅವನ ಆಫೀಸಲ್ಲಿ ಕೆಲಸ ಮಾಡ್ತಿರುವಂತಹ ಸೋಫಿ ಇಬ್ರು ಇಲ್ಲಿಗಲ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಇದರಿಂದಾಗಿ ಹೇಮಾಳಿಗೆ ಅಲೆಕ್ಸ್ನಿಂದ ಸಿಗ್ಬೇಕಾಗಿರುವಂತಹ ವೈವಾಹಿಕ ಸುಖ ಸಂತೋಷ ಮತ್ತು ಪ್ರೀತಿ ಯಾವುದೂ ಸಿಗ್ತಾ ಇರಲ್ಲ. ಒಂದಿನ ಹೇಮಾಳಿಗೆ ಸೋಫಿ ಮತ್ತು ಅಲೆಕ್ಸ್ನ ಮಧ್ಯೆ ಇರುವಂತಹ ಅನೈತಿಕ ಸಂಬಂಧದ ಬಗ್ಗೆ ಗೊತ್ತಾಗುತ್ತೆ. ಇದರಿಂದಾಗಿ ಅವಳು ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗಿರ್ತಾಳೆ. ಮತ್ತೆ ನಾನು ಅವಾಗಲೇ ಹೇಳ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ ಅಲ್ಲಿ ರೋಷನ್ನ ಮೀಟ್ ಮಾಡ್ತಾಳೆ. ರೋಷನ್ನ ಎಂಟ್ರಿಯಿಂದ ಅಲೆಕ್ಸ್ ಮತ್ತು ಹೇಮಾಳ ವೈವಾಹಿಕ ಜೀವನದಲ್ಲಿ ನಡೆಯುವಂತಹ ಅನಾಹುತಗಳು ಮತ್ತೆ ಆ ಎಲ್ಲ ಕಷ್ಟಗಳಿಂದ ಅವರು ಆಚೆ ಬರಕ್ಕಾಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲಮ್ನ ಮೇನ್ ಪ್ಲಾಟ್. ಆಕ್ಟಿಂಗ್ ವೈಸ್ ಹೇಳೋದಾದ್ರೆ ಹೇಮಾಳ ರೋಲ್ ಮಾಡಿರೋದು ಪೂರ್ಣ. ಅವರ ಕ್ಯಾರೆಕ್ಟರ್ಗೆ ಒಂದು ಫಿಲಮಲ್ಲಿ ತುಂಬಾನೇ ವೇರಿಯೇಷನ್ಸ್ ಇದೆ ಮತ್ತೆ ಅವರು ಅದನ್ನು ಅಷ್ಟೇ ಚಾಲೆಂಜಿಂಗ್ ಆಗಿ ತಗೊಂಡು 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಅಲೆಕ್ಸ್ನ ಕ್ಯಾರೆಕ್ಟರ್ ಮಾಡಿರೋದು ವಿಧಾರ್ಥ. ಅವರ ಆಕ್ಟಿಂಗ್ ಕೂಡ ತುಂಬಾ ಸೆಟಲ್ಡ್ ಆಗಿ ಬಂದಿದೆ. ಅವ್ರಿಗೆ ಕೊಟ್ಟಿರುವಂತಹ ರೋಲ್ನ ಅವರು ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ರೋಷನ್ನ ರೋಲ್ ಮಾಡಿರೋದು ತ್ರಿಗುಣ. ಅವರ ಆಕ್ಟಿಂಗ್ ಕೂಡ ಈ ಒಂದು ಫಿಲಮಲ್ಲಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರತಿಯೊಂದು ಸೀನಲ್ಲೂ ಅವರ ಎಕ್ಸ್ಪ್ರೆಷನ್ಸ್ ಅಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ಕತೆ ರುಟೀನ್ ಸ್ಟೋರಿನೇ ಆದ್ರೂ ಡೈರೆಕ್ಟರ್ ಆಡಿಯನ್ಸ್ಗೆ ಬೋರ್ ಆಗದಿರಂಗೆ ಕಥೆಯಲ್ಲಿ ಒಂದಷ್ಟು ಕಡೆ ಟ್ವಿಸ್ಟ್ ಅಂಡ್ ಟರ್ನ್ಸ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ಗೆ ಬರೋದಾದ್ರೆ ಫಸ್ಟ್ ಹಾಫ್ ಆಫ್ ದ ಫಿಲಮ್ ಹೇಮಾ ಮತ್ತು ರೋಷನ್ ಲವ್ ಸ್ಟೋರಿ ಒಂದು ಬಿಟ್ರೆ ಮಿಕ್ಕಿದ ಎಲ್ಲ ಪೋರ್ಷನ್ಸ್ನು ಸ್ಕ್ರೀನ್ ಪ್ಲೇ ಫುಲ್ ಸ್ಲೋ ಆಗಿ ತಗೊಂಡೋಗಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಲಾಸ್ಟ್ 40 ಮಿನಿಟ್ಸ್ ಅಲ್ಲಿ ಬರುವಂತಹ ಪೋರ್ಷನ್ಸ್ ಫಸ್ಟ್ ಹಾಫ್ ಎಷ್ಟು ಸ್ಲೋ ಆಗಿತ್ತೋ ಸೆಕೆಂಡ್ ಹಾಫ್ ಅಲ್ಲಿ ಅಷ್ಟೇ ಗ್ರಿಪ್ಪಿಂಗ್ ಆಗಿ ತಗೊಂಡೋಗಿದ್ದಾರೆ. ಲಾಸ್ಟ್ 15 ಮಿನಿಟ್ಸ್ ಆಫ್ ದ ಫಿಲಮ್ ಅಲ್ಲಿ ಒಂದೆರಡು ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಇಟ್ಟಿದ್ದಾರೆ. ಅದು ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದ ಮೂವಿ. ಕ್ಲೈಮ್ಯಾಕ್ಸ್ ಅಲ್ಲಿ ಡೈರೆಕ್ಟರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಇನ್ನೊಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಅದು ಸ್ವಲ್ಪ ಅನ್ರಿಯಲಿಸ್ಟಿಕ್ ಅಂತ ಅನ್ಸಿದ್ರು ಫ್ಯಾಮಿಲಿ ಪೀಪಲ್ಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿದ್ದಾರೆ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಒನ್ ಟೈಮ್ ವಾಚಬಲ್ ಅಂತ ಅನಿಸ್ತು. ನನ್ನ ಕಡೆಯಿಂದ ಈ ಫಿಲಮ್ಗೆ ನಾನು ಕೊಡ್ತಾ ಇರೋಂಥ ರೇಟಿಂಗು 3.25 ಔಟ್ ಆಫ್ 5. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.